ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಏನಪ್ಪ ಅಂದರೆ ಒಂದು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಲ್ವಾ, ಇವತ್ತು ಎಕ್ಸಾಮ್ ಸೆಂಟರ್ ರಿಲೀಸ್ ಮಾಡಿದ್ದಾರೆ. ಅದು ಯಾವ ಜಾಬ್ ಅಂತ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ, ಓಕೆನಾ. ಮೊನ್ನೆ ಎಸ್ ಎಸ್ ಸಿ ಕಡೆಯಿಂದ ಡೆಲ್ಲಿ ಕಾನ್ಸ್ಟೇಬಲ್ದು ಅಪ್ಲಿಕೇಶನ್ ಓಪನ್ ಮಾಡಿದರು, ಓಕೆನಾ. ಟೋಟಲಾಗಿ ಒಂದು 30,000 ಚಿಲ್ಲರ ಜಾಬ್ ವೇಕೆನ್ಸಿಗಳು ಖಾಲಿ ಇದ್ದವು. ಅದಕ್ಕಾಗಿ ಅಪ್ಲಿಕೇಶನ್ ಕೂಡ ಕರೆದಿದ್ರು. ಅಪ್ಲಿಕೇಶನ್ ಕರೆದು ಕೂಡ ಅದು ಅಪ್ಲಿಕೇಶನ್ ಡೇಟು ಎಂಡ್ ಆಯಿತು. ಇವಾಗ ಎಕ್ಸಾಮ್ ಸೆಂಟರ್ಗಳು ಇವಾಗ ಬೇಗನೆ ಬಿಟ್ಟಿದ್ದಾರೆ, ಓಕೆನಾ. ಆ ಎಕ್ಸಾಮ್ ಸೆಂಟರ್ ನಿಮ್ಮದು ಹೇಗಿದೆ ಅಂತ ಹೇಗೆ ಚೆಕ್ ಮಾಡಿ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ನಿಮಗೆ ತೋರಿಸ್ಕೊಡುತ್ತೇನೆ, ಓಕೆನಾ. ಹಾಗೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಕಂಟೆಂಟ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರೋ, ಓಕೆನಾ. ಹೇಗಪ್ಪ ಚೆಕ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಮೊದಲು ನಿಮ್ಮದು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಆ ಸರ್ಚ್ ಬಾಕ್ಸ್ನಲ್ಲಿ ನಿಮಗೆ SSC ಅಂತ ಸರ್ಚ್ ಮಾಡಿ, ಓಕೆನಾ. SSC ಸರ್ಚ್ ಮಾಡಿ ಎಂಟರ್ ಅಂತ ಕೊಡಿ, ಓಕೆನಾ. ಎಂಟರ್ ಅಂತ ಕೊಟ್ಟ ಮೇಲೆ ಈ ಥರ ಹೋಮ್ ಪೇಜ್ ಬರುತ್ತೆ, ಓಕೆನಾ. ಬಂದಮೇಲೆ ಫಸ್ಟ್ ಒಂದು ಹೋಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಓಕೆನಾ. ಅಫಿಷಿಯಲ್ ಆಗಿ SSC ಕಮಿಷನ್ ಅದು ಅಫಿಷಿಯಲ್ ಆಗಿ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ ರೈಟ್ ಸೈಡು ಇಲ್ಲಿ ಲಾಗಿನ್ ರಿಜಿಸ್ಟರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ರಿಜಿಸ್ಟರ್ ನಂಬರು ಮತ್ತು ನಿಮ್ಮದು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಿರಲ್ವ ಆ ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಕ್ಯಾಪ್ಚಾ ಎಂಟ್ರ್ ಮಾಡಿ, ಓಕೆನಾ. ಇಲ್ಲಿ ನಂದು ಕ್ಯಾಪ್ಚಾ ಎಂಟ್ರ್ ಮಾಡ್ತೀನಿ. ZT ಕ್ಯಾಪಿಟಲ್ B ಆ್ಯಂಡ್ ಸ್ಮಾಲ್ r 6, ಓಕೆನಾ. ಇದನ್ನೆಲ್ಲ ಕ್ಯಾಪ್ಚಾ ಎಂಟ್ರ್ ಮಾಡಿದ ಮೇಲೆ ಲಾಗಿನ್ ಅಂತ ಕೊಡಬೇಕು, ಓಕೆನಾ. ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಓಕೆನಾ. ನಿಮ್ಮದು ಡಾಟಾ ಎಲ್ಲ ಫ್ಲೆಚ್ ಆಗಿ ಇಲ್ಲಿ ಬಂದಿರುತ್ತೆ, ಓಕೆ. ಯಾವುದು ನಿಮ್ಮ ಹೆಸರೇನು, ನಿಮ್ಮ ತಂದೆ ತಾಯಿ ಹೆಸರೇನು, ನಿಮ್ಮದು ಇಮೇಲು, ನಿಮ್ಮದು ಮೊಬೈಲ್ ನಂಬರು, ಹಾಗೆ ನಿಮ್ಮದು ರಿಜಿಸ್ಟರ್ ನಂಬರ್ ಕೂಡ ಫ್ಲೆಚ್ ಆಗಿ ಬರುತ್ತೆ. ಆಮೇಲೆ ನಿಮ್ಮದು ಫೋನ್ ನಂಬರ್ ಕೂಡ ಇಲ್ಲಿ ಶೋ ಮಾಡ್ತಾಯಿತ್ತು, ಓಕೆನಾ. ಕಂಪ್ಲೀಟಾಗಿ ಎಲ್ಲ ಇಲ್ಲಿ ಶೋ ಮಾಡುತ್ತೆ, ಓಕೆ. ಇಲ್ಲಿ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟು ಮತ್ತು ರಿಸಲ್ಟ್ ಅಂತ ಕೊಟ್ಟಿರ್ತಾರೆ, ಓಕೆನಾ. ನಿಮ್ದು ಏನಾದ್ರು ಎಕ್ಸಾಮ್ ಕಂಡಕ್ಟ್ ಮಾಡಿದ ನಿಮ್ಗೆ ಎಕ್ಸಾಮ್ ಪಾಸ್ ಆಗಿದ್ರೆ ರಿಸಲ್ಟ್ ಬಿಟ್ಟಿದ್ರೆ ಇಲ್ಲಿ ಶೋ ಮಾಡುತ್ತೆ, ಓಕೆನಾ. ನಮಗೆ ಯಾವುದು ಇಲ್ಲಿ SSC ಎಕ್ಸಾಮ್ ಬರೆದಿದ್ದೇನೆ, ರಿಸಲ್ಟಿನ ಬಿಟ್ಟ ಮೇಲೆ ಇಲ್ಲಿ ಶೋ ಆಗುತ್ತೆ. ಆಮೇಲೆ ಯಾವುದಾದ್ರು ಅಡ್ಮಿಷನ್ ಸರ್ಟಿಫಿಕೇಟ್ ಇಲ್ಲಿ ಬಂದು ಇಲ್ಲಿ ಶೋ ಆಗುತ್ತೆ, ಓಕೆನಾ. ನಿಮ್ದು ಇನ್ನು ಯಾವ ಲೈವ್ ಎಕ್ಸಾಮ್ ಹ್ಯಾಂಗೆ ನಡೀತದಪ್ಪ ಅಂದರೆ ಇದು SSC ಕಾನ್ಸ್ಟೇಬಲ್ ಈಗ ಮೊನ್ನೆ ಬಿಟ್ಟಿದ್ದಾರಲ್ವ, ಅದು ಲೈವ್ ಆಗಿ ಎಕ್ಸಾಮ್ ಅಪ್ಲಿಕೇಶನ್ ಲೈವ್ ಆಗಿ ನಡೀತಾ ಇದೆ, ಓಕೆ. ನಮ್ಮದು ಎಕ್ಸಾಮ್ ಅಪ್ಲಿಕೇಶನ್ನು ಮೈ ಅಪ್ಲಿಕೇಶನ್ ಸರ್ಚ್ ಮಾಡಬೇಕು. ನೀವು ಯಾವ ಅಪ್ಲಿಕೇಶನ್ ಹಾಕಿದ್ರೆ ಇವೆಲ್ಲ ಬಂದಿರುತ್ತೆ. ಆಮೇಲೆ ಎಕ್ಸಾಮ್ ಹಿಸ್ಟ್ರಿ ಅಪ್ಲಿಕೇಶನ್ ಹಿಸ್ಟ್ರಿ ನೋಡಿದರೆ ನಿಮ್ದು ಯಾವ ಎಕ್ಸಾಮ್ ಲಾಸ್ಟ್ ಕಂಡಕ್ಟ್ ಆಗಿದೆಯಲ್ಲೋ ಅದು ಇಲ್ಲಿ ತೋರಿಸ್ತಾ ಹೋಗುತ್ತೆ, ಓಕೆನಾ. ಇವಾಗ SSC ಡೆಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಸೆಂಟರ್ ಹೇಗೆ ಚೆಕ್ ಮಾಡೋದು ಅಂದರೆ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಅಂತ ಇದೆಯಲ್ವ ಅದು ಮತ್ತು ಎಕ್ಸಾಮ್ ಇಯರ್ ಅಂತ ಇದೆ, ಓಕೆನಾ. ಇಲ್ಲಿ ಎಕ್ಸಾಮ್ ಇಯರ್ ಅಂತ ಇದೆ ಅಲ್ವ, ಇಲ್ಲಿ ಫಸ್ಟ್ ಒಂದು ಕ್ರಿಯೇಟ್ ಮಾಡಿ. ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಇದೆ ಅಲ್ವ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಆದಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಇಯರ್ ಅಂತ ಇದೆ, ಓಕೆನಾ. ಯಾವ ಇಯರಲ್ಲಿ ಅಪ್ಲೈ ಮಾಡಿದ್ರು ಇದೇ ಇಯರಲ್ಲಿ ಲಾಸ್ಟ್ ಮಂತಲ್ಲಿ ಅಪ್ಲೈ ಮಾಡಿದ್ವಿ 2025 ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಈಗ ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ಏನು ಬರುತ್ತೆ ನೋಡಿ, ಈಗ ಕ್ಲಿಕ್ ಮಾಡಿದ್ದೀನಿ. ನಾನು ಇಲ್ಲಿ ಅಪ್ಲೈ ಮಾಡಿಲ್ಲ, ಓಕೆನಾ. ನಾನು ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಾನು ಎಲಿಜಿಬಲ್ ಆಗಿದ್ದಿಲ್ಲ, ಹಾಗಾಗಿ ನಾನು ಅಪ್ಲೈ ಮಾಡಿದ್ದಿಲ್ಲ. ಈ ಥರ ಚೆಕ್ ಮಾಡಬೇಕು, ಓಕೆನಾ. ಎಲ್ಲ ಯಾವ ಎಕ್ಸಾಮ್ ಬಂದು ಕೂಡ ಈ ಥರ ಕೂಡ ಚೆಕ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಇದನ್ನು ಕೊಟ್ಟು ಎಕ್ಸಾಮ್ ಸೆಂಟರ್ ಕೊಟ್ಟು ಚೆಕ್ ಸ್ಟೇಟಸ್ನ ಕೊಟ್ಟರೆ ನಿಮ್ಮದು ಇಲ್ಲಿ ಫಸ್ಟು ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಮೊಬೈಲ್ ನಂಬರು, ಯಾವ ಎಕ್ಸಾಮ್ ಸೆಂಟ್ರ್ ಅಂತ ಅಲ್ಲಿ ತೋರಿಸುತ್ತೆ. ಅದಾದಮೇಲೆ ಕೆಳಗೆ ಮತ್ತು ಯಾವ ಶಿಫ್ಟಲ್ಲಿದೆ, ಯಾವ ಶಿಫ್ಟಲ್ಲಿ ನಿಮ್ಮದು ಎಕ್ಸಾಮ್ ಇದೆ, ಯಾವ ಶಿಫ್ಟು ಮತ್ತು ಯಾವ ಟೈಮಿಂಗಲ್ಲಿ ನಿಮ್ಮದು ಎಕ್ಸಾಮ್ ಇದೆ ಕೂಡ ಅಲ್ಲಿ ಶೋ ಆಗ್ತಾ ಹೋಗಿದೆ, ಓಕೆನಾ. ಇದಿಷ್ಟು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹೇಗೆ ನಾವು ಎಕ್ಸಾಮ್ ಸೆಂಟರ್ ಚೆಕ್ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೇನು ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರೋ, ಓಕೆನಾ. ನಿಮ್ಮ ಯಾವ್ದಾದ್ರು ಫ್ರೆಂಡ್ಸ್ ನಿಮಗೆ SSC ಡೆಲ್ಲಿ ಯಾವುದೇನೋ ಕಾನ್ಸ್ಟೇಬಲ್ ಅಪ್ಲೈ ಮಾಡಿದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇದೇ ಥರ ಶೇರ್ ಮಾಡಿ ಅವ್ರಿಗೆ ಕೂಡ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಚೆಕ್ ಮಾಡ್ಕೊಂಡು ನೋಡ್ತಾರೆ, ಓಕೆನಾ. ಮುಂದಿನ ದಿನಗಳಲ್ಲಿ ಇದು ಆಲ್ ಟಿಕೆಟ್ ಬಂದಾಗ ಅದನ್ನ ಏನು ಡೌನ್ಲೋಡ್ ಮಾಡೋದು ಕೂಡ ನಾನು ಯಾರ್ದಾರು ಒಬ್ರದ್ದು ರಿಜಿಸ್ಟರ್ ನಂಬರ್ ತೊಗೊಂಡು ಅದು ಹೇಗೆ ಡೌನ್ಲೋಡ್ ಮಾಡೋದು ನಿಮಗೆ ತಿಳಿಸಿಕೊಡ್ತೀನಿ, ಓಕೆನಾ. ಹಾಗೆ ಮುಂದೆ ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಯಾವುದೇ ನೀವು ಎಕ್ಸಾಮ್ ಸೆಂಟ್ರು ಮತ್ತು ಯಾವುದೇ ಎಕ್ಸಾಮ್ ಅಪ್ಲಿಕೇಶನ್ ಬಿಟ್ಟರು ಕೂಡ ನಾನು ನಿಮಗೆ ಫಸ್ಟ್ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.